ಹಾಯ್ ಹಲೋ ಸ್ನೇಹಿತರೆ, ವಿಭಿನ್ನ ವಿಚಿತ್ರ ವಿಸ್ಮಯ ಸುದ್ದಿಗಳ ವಿಭಿನ್ನ ರಾಗ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಜಗತ್ತಿನಲ್ಲಿ ವಿಭಿನ್ನ ರೀತಿಯ ಸುದ್ದಿಗಳನ್ನ ನೀವು ಕಾಣ್ತಾ ಇರ್ತೀರಾ. ಕೆಲವು ವಿಷಯಗಳು ನಿಮ್ಗೆ ತಿಳಿದಿದ್ರು ಆಶ್ಚರ್ಯಕರ ಅನ್ಸೋದಿಲ್ಲ. ಇನ್ನು ಕೆಲವು ವಿಷಯಗಳು ನಿಮ್ಗೆ ತಿಳಿಯದಿದ್ದರೂ ನಿಬ್ಬೆರಗಾಗಿಸುತ್ತವೆ. ಇಂತಹವುಗಳ ಪೈಕಿ ಇಂಟರ್ನೆಟ್ ಜಾಲದ ಮಾಯೆಯಲ್ಲಿ ಪೈ ನೆಟ್ವರ್ಕ್ ಸುದ್ದಿಯಲ್ಲಿ ಬಂದಿದೆ. ಹಾಗಾದ್ರೆ ಪೈ ನೆಟ್ವರ್ಕ್ ಅಂದ್ರೆ ಏನು? ಪೈ ನೆಟ್ವರ್ಕ್ ಜಗತ್ತಿನಲ್ಲಿ ಏನೆಲ್ಲ ಬದಲಾವಣೆಯನ್ನ ನೀಡುತ್ತೆ? ಪೈ ಮೈನೇಟ್ ಮಾಡಿರುವ ಗ್ರಾಹಕರು ಲಕ್ಷಾಧಿಪತಿಗಳು ಆಗೋದು ನಿಜಾನ? ಇಷ್ಟೆಲ್ಲ ಮಾಹಿತಿನ ಇಂದಿನ ಈ ಸ್ಪೆಷಲ್ ಸುದ್ದಿಯಲ್ಲಿ ನೋಡ್ಕೊಂಡು ಬರೋಣ. ಸ್ನೇಹಿತರೆ, ಇತ್ತೀಚಿನ ದಿನಮಾನಗಳಲ್ಲಿ ಎಲ್ಲ ಜನರು ದುಡ್ಡು ಸಂಪಾದನೆಯಲ್ಲಿ ಮಗ್ನರಾಗಿದ್ದಾರೆ. ದುಡ್ಡು ಗಳಿಸುವುದು ಇಂದಿನ ಜಗತ್ತಿನಲ್ಲಿ ಅಥವಾ ಇಂದಿನ ಯುಗದಲ್ಲಿ ಕೆಲವರಿಗೆ ನೀರು ಬಳಸಿದ ಹಾಗೆ, ಇನ್ನು ಕೆಲವರಿಗೆ ನೀರು ಸಂಗ್ರಹ ಮಾಡುವ ಹಾಗೆ. ವಿಶ್ವದ ಮೂಲೆ ಮೂಲೆಯಲ್ಲಿ ಹಣ ಗಳಿಸಲು ಹಲವಾರು ಮಾರ್ಗಗಳಿವೆ. ಇತ್ತೀಚಿನ ಸುದ್ದಿಗಳನ್ನೇ ಗಮನಿಸೋದಾದ್ರೆ ಅಮೆರಿಕ ಮತ್ತು ಚೀನಾ ನಡುವೆ ಎಐನ ಕಾಳಗ ನಡೀತಾನೆ ಇದೆ. ಆರ್ಟಿಫಿಷಿಯಲ್ ನ ಈ ಯುಗದಲ್ಲಿ ಪೈ ನೆಟ್ವರ್ಕ್ ಸುದ್ದಿಯಲ್ಲಿ ಬಂದಿದ್ದಾದ್ರೂ ಯಾಕೆ ಎನ್ನುವ ಪ್ರಶ್ನೆ ಸಾಮಾನ್ಯವಾಗಿ ಬರುತ್ತೆ. ಸ್ನೇಹಿತರೆ, ಪೈ ನೆಟ್ವರ್ಕ್ ನ ಇತಿಹಾಸವನ್ನ ನೋಡೋದಾದ್ರೆ, ಪೈ ನೆಟ್ವರ್ಕ್ ಇದೊಂದು ಡಿಜಿಟಲ್ ಕರೆನ್ಸಿ ಮತ್ತು ವಿಕೇಂದ್ರಿತ ಹಣಕಾಸು ಯೋಜನೆಯಾಗಿದ್ದು, ಇದು ಮೊಬೈಲ್ ಸಾಧನಗಳ ಮೂಲಕ ಕ್ರಿಪ್ಟೋ ಕರೆನ್ಸಿ ಗಣಿಗಾರಿಕೆಯನ್ನ ಪ್ರವೇಶಿಸುವಂತೆ ಮಾಡುವ ಗುರಿಯನ್ನ ಹೊಂದಿದೆ. ಇನ್ನು ಪೈ ನೆಟ್ವರ್ಕ್ ಎಂಬುದು ಮಾರ್ಚ್ 14, 2019ರಂದು ಸ್ಟ್ಯಾನ್ಫೋರ್ಡ್ ಪದವೀಧರ ಗುಂಪಿನಿಂದ ವಿಶ್ವವಿದ್ಯಾಲಯದ ಮಾಜಿ ಪದವೀಧರರ ತಂಡದಿಂದ ಪ್ರಾರಂಭಿಸಲಾದ ಕ್ರಿಪ್ಟೋ ಕರೆನ್ಸಿಯ ಯೋಜನೆಯಾಗಿದೆ. ಪೈ ನೆಟ್ವರ್ಕ್ ಬಳಕೆದಾರರಿಗೆ ಮೊಬೈಲ್ ಅಪ್ಲಿಕೇಶನ್ಗಳ ಮೂಲಕ ತಮ್ಮ ಸ್ಮಾರ್ಟ್ ಫೋನ್ಗಳಲ್ಲಿ ಅಥವಾ ಮೈನ್ ಮಾಡಲು ಮೌಲ್ಯೀಕರಿಸಲು ಅನುಮತಿಸುತ್ತದೆ. ಪೈನ್ ಲೋಗೋ ಅನ್ನು ಗಣಿತದ ಸ್ಥಿರಾಂಕವನ್ನ ಆಯ್ಕೆ ಮಾಡಿಕೊಂಡಿದ್ದು, ಜನವರಿ 2025ರ ಹೊತ್ತಿಗೆ ಪೈ ನೆಟ್ವರ್ಕ್ ವಿಶ್ವದಾದ್ಯಂತ 70 ಮಿಲಿಯನ್ ಬಳಕೆದಾರರನ್ನ ಹೊಂದಿದೆ ಎಂದು ಅಧಿಕೃತಗೊಳಿಸಲಾಗಿದೆ. ಇನ್ನು ಗಮನಾರ್ಹವಾಗಿ ಇಂಟರ್ನೆಟ್ ಬಳಕೆ ಇಲ್ಲದೆ ಮೊಬೈಲ್ ಅಪ್ಲಿಕೇಶನ್ಸ್ ಬಳಸಿ ಗಣಿಗಾರಿಕೆ ಮಾಡಬಹುದಾದ ಡಿಜಿಟಲ್ ಕರೆನ್ಸಿಯಾಗಿ ಮಾರುಕಟ್ಟೆಗೆ ತರಲಾದ ಈ ಯೋಜನೆಯು ಈಗಾಗಲೇ ವಿಶ್ವಾದ್ಯಂತ ಲಕ್ಷಾಂತರ ಬಳಕೆದಾರರನ್ನ ಹೊಂದಿದೆ. ಪೈ ನೆಟ್ವರ್ಕ್ ನ ಸಂಸ್ಥಾಪಕರನ್ನ ನೋಡೋದಾದ್ರೆ, ಪೈ ನೆಟ್ವರ್ಕ್ ಅನ್ನ ಸ್ಥಾಪಿಸಿದವರು ನಿಕೋಲಸ್ ಕೊಕಲಿಸ್. ಇವರು ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿಯಿಂದ ಕಂಪ್ಯೂಟರ್ ವಿಜ್ಞಾನದಲ್ಲಿ PhD ಮತ್ತು ವಿಕೇಂದ್ರಿತ ಅನ್ವಯಿಕೆಗಳು ಮತ್ತು ಸಾಮಾಜಿಕ ಕಂಪ್ಯೂಟಿಂಗ್ ನ ಪರಿಮಿತಿಯನ್ನ ಹೊಂದಿದ್ದಾರೆ. ಸ್ನೇಹಿತರೆ, ಪಿರಾಮಿಡ್ ಎಂದಾಕ್ಷಣ ನಮಗೆ ನೆನಪಿಗೆ ಬರೋದು ಈ ಬೃಹತ್ ಆಕಾರದ ಬಂಡೆಗಳು ಇರುವ ಎತ್ತರದ ಪಿರಾಮಿಡ್ಗಳು. ಇದರ ರೀತಿಯಲ್ಲೇ ಪೈ ನೆಟ್ವರ್ಕ್ ಹೋಲುವಂತೆ ಮಾಡುವಂತೆ ಯೋಜನೆ PIನದ್ದು ಇದೆ. ಇನ್ನು ಸರಳವಾಗಿ ಅರ್ಥ ಮಾಡಿಸಬಹುದಾದರೆ, ಎತ್ತರದ ಪಿರಾಮಿಡ್ಗಳನ್ನು ಗಣಿಗಾರಿಕೆ ರೀತಿಯಲ್ಲಿ ಕಟ್ಟಿದ ಹಾಗೆ PI ನೆಟ್ವರ್ಕ್ ನಲ್ಲಿ ಗ್ರಾಹಕರು ಮೈನ್ ಮಾಡುವ ಮೂಲಕ ಎತ್ತರದ ಪಿರಾಮಿಡ್ಗಳನ್ನ ರೂಪಿಸುತ್ತಾರೆ ಎನ್ನುವ ಪದದ ಅರ್ಥ ನೀಡುತ್ತದೆ. ಇನ್ನು ಪೈ ನೆಟ್ವರ್ಕ್ ನ ಬಳಕೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ನೋಡೋದಾದ್ರೆ, ಪೈ ನೆಟ್ವರ್ಕ್ ಅಪ್ಲಿಕೇಶನ್ಗೆ ಬಳಕೆದಾರರ ಸ್ಮಾರ್ಟ್ ಫೋನ್ಗಳಲ್ಲಿ ವೈಯಕ್ತಿಕ ಮಾಹಿತಿ, ಸಂಪರ್ಕಗಳು ಮತ್ತು ಡೇಟಾಗೆ ಪ್ರವೇಶ ಸೇರಿದಂತೆ ವ್ಯಾಪಕವಾಗಿರುವಂತಹ ಅನುಮತಿಗಳ ಅಗತ್ಯವಿದೆ. ಇನ್ನು ಬಳಕೆದಾರರ ಡಾಟಾ ಪ್ರೈವಸಿಗಾಗಿ KYC ಪ್ರಕ್ರಿಯೆಯನ್ನ ಸಹ ಈಗ ಪೂರ್ಣಗೊಳಿಸಿದೆ. ಈಗಾಗಲೇ 70 ಮಿಲಿಯನ್ ಬಳಕೆದಾರರು ಮೈನ್ ಮಾಡಿದ್ದು, ಇವರಿಗೆಲ್ಲ PI ನೆಟ್ವರ್ಕ್ ಕಡೆಯಿಂದ ಸಿಹಿಯ ಸುದ್ದಿಯಿಂದ 2025ರ ಈ ವರ್ಷವನ್ನ ಆರಂಭ ಮಾಡಿದೆ. ಸಾಮಾನ್ಯ ಜನರು PI ನೆಟ್ವರ್ಕ್ ನ ಬಳಸಬಹುದು. ಇತ್ತೀಚಿನ ದಿನಗಳಲ್ಲಿ ಕ್ರಿಪ್ಟೋ ಕರೆನ್ಸಿ ಅಥವಾ ಡಿಜಿಟಲ್ ಕರೆನ್ಸಿ ಬಳಕೆ ನಿರಂತರವಾಗಿ ಹೆಚ್ಚುತ್ತಿದೆ. ಅನೇಕ ಜನರು ಬಿಟ್ಕಾಯಿನ್ ಅಂತೆಯೇ ಕ್ರಿಪ್ಟೋ ಕರೆನ್ಸಿಯನ್ನು ಸಹ ಖರೀದಿಸಬೇಕೆಂದು ಭಾವಿಸುತ್ತಾರೆ. ಆದರೆ ಒಂದು ಬಿಟ್ಕಾಯಿನ್ ಬೆಲೆ ಲಕ್ಷಾಂತರ ರೂಪಾಯಿ ಇರೋದ್ರಿಂದ ನೀವು ಅದನ್ನ ಖರೀದಿಸಲು ಸಾಧ್ಯವಾಗುತ್ತಿಲ್ಲ. ಆದರೆ ಇದಕ್ಕಾಗಿ ಪೈ ನೆಟ್ವರ್ಕ್ ನಲ್ಲಿ ನಾಣ್ಯಗಳನ್ನ ಖರೀದಿಸುವ ಅಗತ್ಯವಿಲ್ಲ. ಕಂಪನಿಯೇ ಅದನ್ನ ಉಚಿತವಾಗಿ ನೀಡುತ್ತದೆ. ಆದರೆ ಕೆಲವು ಷರತ್ತುಗಳನ್ನ ಪೈ ನೆಟ್ವರ್ಕ್ ವಿಧಿಸುತ್ತದೆ. ನಿಮ್ಮ ಫೋನ್ಗಳಲ್ಲಿ ಪೈ ನೆಟ್ವರ್ಕ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಅಲ್ಲಿ ನಿಮ್ಮ ಖಾತೆಯನ್ನ ನೋಂದಾಯಿಸಿ. ದಿನಕ್ಕೆ ಒಮ್ಮೆ ಆ ಅಪ್ಲಿಕೇಶನ್ ಅನ್ನ ಓಪನ್ ಮಾಡಿ ಮೈನ್ ಮಾಡ್ತಾ ಇರಬೇಕು. ಹೇಗೆ ಮೈನ್ ಮಾಡ್ತಾ ಇದ್ರೆ ಪೈ ಕಡೆಯಿಂದ ನಾಣ್ಯಗಳನ್ನ ನೀಡುತ್ತೆ.
ಈಗಾಗಲೇ 70 ಮಿಲಿಯನ್ ಜನ ಮೈನ್ ಮಾಡಿದ್ದು ಅವರಿಗೆಲ್ಲ ಇದೇ ಫೆಬ್ರವರಿ 20ಕ್ಕೆ ಕಂಪನಿ ಲಾಂಚ್ಗೆ ದಿನಾಂಕವನ್ನ ಕೂಡ ಘೋಷಿಸಿದೆ. 6 ವರ್ಷಗಳ ಬೆಂಬಲಕ್ಕಾಗಿ ಪೈ ಕೋರ್ ತಂಡವು ಸಮುದಾಯಕ್ಕೆ ಧನ್ಯವಾದಗಳನ್ನ ಹೇಳಿದೆ. ಕಳೆದ 6 ವರ್ಷಗಳಲ್ಲಿ ಪೈ ನೆಟ್ವರ್ಕ್ ಸಮುದಾಯವು ಸಮರ್ಪಣೆ ಮತ್ತು ಕಠಿಣ ಪರಿಶ್ರಮಕ್ಕೆ ಫೆಬ್ರವರಿ 20, 2025ರಂದು ಓಪನ್ ನೆಟ್ವರ್ಕ್ ಉಡಾವಣೆಗೆ ದಾರಿ ಮಾಡಿಕೊಟ್ಟಿದೆ. ಸ್ನೇಹಿತರೆ, ಪೈ ನೆಟ್ವರ್ಕ್ ಮತ್ತೊಂದು ಮೈಲಿಗಲ್ಲಾಗಲು ಇದೇ 20ಕ್ಕೆ ಲಾಂಚ್ ಆಗ್ತಾ ಇದ್ದು, ನಿಮಗೂ ಪೈ ನೆಟ್ವರ್ಕ್ ಮೇಲೆ ಹೆಚ್ಚಿನ ಇಂಟ್ರೆಸ್ಟ್ ಇದ್ದರೆ ನೀವು ಪೈ ನೆಟ್ವರ್ಕ್ ಅಂತ ಗೂಗಲ್ ನಲ್ಲಿ ಸರ್ಚ್ ಮಾಡಿ ಮತ್ತಷ್ಟು ಮಾಹಿತಿಯನ್ನ ಸಂಗ್ರಹಿಸಬಹುದು. ಇದಾಗಿತ್ತು ಸಾಮಾನ್ಯ ಜನರು ಸಹ ಲೀಗಲ್ ಇಂದ ಮೈನ್ ಮಾಡಬಹುದು ಎಂದು ಹೇಳುವ ಪೈ ನೆಟ್ವರ್ಕ್ ನ ಮಾಹಿತಿ. ಮತ್ತಷ್ಟು ವಿಭಿನ್ನ ಸುದ್ದಿಯ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದ. ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.